ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಯಾವ ಶಕ್ತಿ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮ್ಮ ಸುತ್ತ ಶತ್ರುವಿನ ಕಾಟ ಇದೆಯಾ, ನಿಮ್ಗೆ ಆಗ್ತಿರೋ ಪ್ರಾಬ್ಲಮ್ಸಿಗೆ ಏನಾದರೂ ಶತ್ರುಗಳಿದ್ದಾರಾ ನಿಮ್ಮ ಲೈಫಲ್ಲಿ ಅಥವಾ ಇಲ್ವಾ, ನಿಮ್ಮ ಶತ್ರುವಿನ ಯೋಚನೆ ಏನಾಗಿದೆ, ಈ ಪಾಸ್ಟಲ್ಲಿದ್ದರು ಬಟ್ ಆದರೆ ಅವರಿಂದ ಎಫೆಕ್ಟ್ ಆಗ್ತಾ ಇದೆಯಾ ಇಲ್ವಾ, ಅಥವಾ ನನಗಾಗ್ತಿರೋ ಪ್ರಾಬ್ಲಮ್ಸಿಗೆ ಶತ್ರುವಿನ ಕಾಟ ಇದೆಯಾ, ನಿಮ್ಮ ಸುತ್ತ ಯಾವ ಅದ್ಭುತ ಶಕ್ತಿ ಇದೆ, ಹಾಗೆ ಯೂನಿವರ್ಸ್ ಏನು ಮೆಸೇಜ್ಗಳನ್ನು ಕೊಡ್ತಾ ಹೋಗುತ್ತೆ ನಿಮಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೈವ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಸುತ್ತ ಯಾವ ಅದ್ಭುತ ಶಕ್ತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ವಾಟ್ಸಪ್ ಮುಖಾಂತರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಹಾಯ್ ಅಂತ ಮಾಡಿದಾಗ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತಾ ಹೋಗುತ್ತೆ. ಅಲ್ಲಿ ನೀವು ಪ್ಯಾಕೇಜ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಮುಂಚಿತವಾಗಿ ಕಾಲ್ ಅಥವಾ ವಾಟ್ಸಪ್ ಮುಖಾಂತರದಲ್ಲಿ ನೀವು ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ತೋರಿಸಿದಂತಹ ಕ್ರಿಸ್ಟಲ್ಸ್ಗಳನ್ನ ಈ ಹಿಂದೆ ವೀಡಿಯೋಸಲ್ಲಿ ಕ್ರಿಸ್ಟಲ್ಸ್ ಏನಾದರೂ ಬೈ ಮಾಡ್ಕೊಳ್ಬೇಕು ಅನ್ನೋದಾದರೆ ಕೊಟ್ಟಿರುವಂತಹ ಅದೇ ನಂಬರ್ಗೆ ವಾಟ್ಸಪ್ ಮುಖಾಂತರದಲ್ಲಿ ನಿಮ್ಗೆ ಯಾವ ಕ್ರಿಸ್ಟಲ್ ಬೇಕು, ಯಾವ ವಿಡಿಯೋನ ನೋಡಿ ನೀವು ಕ್ರಿಸ್ಟಲ್ಸ್ಗಳನ್ನು ನೀವು ಬೈ ಮಾಡ್ಕೊಳ್ಬೇಕು ಅನ್ನೋದಾದರೆ ಅದು ಸ್ಕ್ರೀನ್ಶಾಟ್ನ ನೀವು ನನಗೆ ಹಾಕಬೇಕಾಗತ್ತೆ. ಅಥವಾ ನನ್ನ ವಾಟ್ಸಪ್ ಪ್ರೊಫೈಲ್ಗೆ ಹೋದಾಗ ಅಲ್ಲಿ ಟೂಲ್ನ ನೀವು ನೋಡಿದಾಗ ಅಲ್ಲಿ ಒಂದಷ್ಟು ಕ್ಯಾಟ್ಲಾಗ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕು, ನಿಮ್ಮ ಸಮಸ್ಯೆ ಯಾವುದಿದೆ ಅದಕ್ಕೆ ನೀವು ಕ್ರಿಸ್ಟಲ್ಸ್ಗಳನ್ನ ತೊಗೊಳ್ಬೋದು. ಹಾಗೆ ನಿಮ್ಮ ಕ್ರಿಸ್ಟಲ್ಸ್ ಸಜೆಷನ್ ಬೇಕು ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಪ್ಯಾಕೇಜ್ ಇದೆ. ಯಾವ ಕ್ರಿಸ್ಟಲ್ ಹಾಕ್ಕೊಂಡ್ರೆ ನಿಮಗೆ ಲಕ್ ಕ್ರಿಯೇಟ್ ಆಗುತ್ತೆ ಅಥವಾ ನಿಮ್ಮಲ್ಲಿ ಏನು ಬ್ಲಾಕೇಜಸ್ ಆಗಿದೆ ಅದನ್ನು ಕೂಡ ನೋಡ್ಕೊಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಇಲ್ಲಿ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ, 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಓಕೆ, ನಿಮ್ಮ ಸುತ್ತ ಯಾವ ಶಕ್ತಿ ಇದೆ, ಹಾಗೆ ಯಾವ ಶಕ್ತಿ ನಿಮ್ಮ ಜೊತೆಯಲ್ಲಿ ಇದೆ ಅಂತ ಹೇಳಿ. ಹಾಗೆ ಶತ್ರುವಿನ ಕಾಟ ಏನಾದರೂ ನಿಮ್ಗೆ ಈಗಲೂ ಕೂಡ ಇದೆಯಾ, ಅವರಿಂದ ನಿಮಗೆ ಈಗಲೂ ಕೂಡ ಬಾಧೆನ ಅಂದರೆ ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಥವಾ ಇಲ್ವಾ, ಅವರ ಮೂಮೆಂಟ್ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಸುತ್ತ ಯಾವ ಶಕ್ತಿ ಇದೆ, ಯಾವ ಅದ್ಭುತ ಶಕ್ತಿ ಇದೆ ನಿಮ್ಮ ಲೈಫಲ್ಲಿ, ಯಾವ ಶಕ್ತಿ ಇದೆ, ಹಾಗೆ ನಿಮ್ಗೆ ಯಾರಾದರೂ ಪ್ರಾಬ್ಲಮ್ಸ್ನ ಕೊಡ್ತಾ ಇದ್ದಾರಾ, ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಹಾಗೆ ನಾನೊಂದು ಕ್ಲಾರಿಟಿಗೋಸ್ಕರ ಒಂದು ಕಾರ್ಡನ್ನ ತೆಗೆದಿದ್ದೀನಿ. ಇಲ್ಲಿ ನಾನು ಹ್ಯಾಂಗ್ಡ್ ಮ್ಯಾನ್ ಯಾತಕ್ಕಾಗಿ ನೀವು ಪಾಸ್ ಆಗಿದ್ದೀರಿ ಅಥವಾ ನಿಮ್ಮ ಕೆಲಸಗಳು ಸ್ಟ್ರಕ್ ಆಗಿರುವಂಥದ್ದು, ಮಂಕನಂಗೆ ಕೂರುವಂಥದ್ದು, ಯೋಚನೆಗಳು ಬಹಳಷ್ಟು ಟೆನ್ಷನ್ಸ್ಗಳನ್ನ ಮಾಡ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಎನರ್ಜಿ ತುಂಬ ಡ್ರೈನ್ ಆಗಿರುವಂಥದ್ದು, ಒಂದಷ್ಟು ಡೆವಿಲ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ, ಕೆಟ್ಟ ಕಣ್ಗಳ ಒಂದು ಶಕ್ತಿಯನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿದೆ. ಬಹಳಷ್ಟು ನಿಮಗೆ ಏನೋ ಒಂದು ಸಾಧನೆ ಮಾಡಬೇಕು ಅಂತನೋ ಅಥವಾ ಏನೋ ಒಂದು ಯೋಚನೆಗಳು ಬಹಳಷ್ಟು ಚೆನ್ನಾಗೇ ಇದೆ ನಿಮ್ಮ ಮೈಂಡ್ನಲ್ಲಿ. ಬಟ್ ಇಲ್ಲಿ ಹೌದು, ನಿಮಗೆ ಶತ್ರುವಿನ ಕಾಟ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಮಾಡ್ತಾನೇ ಇದ್ದಾರೆ. ನಿಮಗೆ ಒಂದು ರೀತಿಯಲ್ಲಿ ನೀವು ಮಾಡುವಂತಹ ಕೆಲಸಗಳಿಗೆ ಅಥವಾ ನಿಮ್ಮ ಯೋಚನೆಗಳು ಬಹಳಷ್ಟು ದೊಡ್ಡದಿದೆ ಅಂತ ಹೇಳಿ ಗೊತ್ತಿದೆ. ಹಾಗೆ ನೀವು ಬೇಗ ಸಾಧನೆಗಳನ್ನು ಮಾಡ್ತೀರಿ, ಹಾಗೆ ನಿಮ್ಮ ಲೈಫಲ್ಲಿ ಬೇಗ ಅಚೀವ್ಮೆಂಟ್ಗಳನ್ನು ಮಾಡ್ತೀರಿ ಅನ್ನೋದು ನಿಮಗೆ ಯಾರು ಶತ್ರುಗಳಾಗಿ ಕಾಡ್ತಾ ಇದ್ದಾರಲ್ಲ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕೆಪಾಸಿಟಿ ಏನು, ನಿಮ್ಮ ಯೋಚನೆಗಳೇನು, ನಿಮ್ಮ ಲೈಫು ಫ್ಯೂಚರಲ್ಲಿ ಹೇಗಿರುತ್ತೆ, ಇದು ಎಲ್ಲಾದರೂ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋದ್ರಿಂದ ಅವರಿಗೆ ಒಂದಷ್ಟು ಜಲಸ್ ಅಂತಲೇ ಹೇಳಬಹುದು. ಹಾಗೆ ನಿಮಗೆ ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡ್ತಿರೋವಂಥದ್ದು, ಹಾಗೆ ನಿಮಗೇನು ಸಿಗದೇ ಇರುವಂತಹ ರೀತಿಯಲ್ಲಿ ಆ ವ್ಯಕ್ತಿಗಳು ನಿಮ್ಮನ್ನು ಲಾಕ್ ಮಾಡಿರುವಂಥದ್ದು, ನಿಮ್ಮತ್ತ ಯಾವುದೇ ಆಪರ್ಚುನಿಟೀಸ್ ಆಗಿರಲಿ, ಅವಕಾಶಗಳಾಗಲಿ ಏನು ಬರದೇ ಇರುವ ರೀತಿಯಲ್ಲಿ ಈ ವ್ಯಕ್ತಿಗಳು ಒಂದಷ್ಟು ಲಾಕ್ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದೆ.
ಓಕೆ, ಇಲ್ಲಿ ಡೆವಿಲ್ ಎನರ್ಜಿ ಇರೋದ್ರಿಂದ ಹೌದು ನೆಗೆಟಿವಿಟಿ ಈಗ ನೀವು ಯಾವ ಸಿಚುವೇಶನ್ಸಲ್ಲಿ ಯಾವ ಪ್ರಾಬ್ಲಮ್ನಲ್ಲಿ ನೀವು ತುಂಬಾ ಅನುಭವಿಸ್ತಾ ಇದ್ದೀರಿ. ಸೊ ಇಂಥ ವ್ಯಕ್ತಿಗಳಿಂದ ನಿಮಗೆ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ. ಹಾಗೆ ನೀವು ಇವತ್ತೇನಾದರೂ ಪಾಸ್ ಆಗಿದ್ರೆ ಅಥವಾ ನೀವೇನಾದರೂ ಮುಂದೆ ಹೋಗದೆ ಒಂದು ರೀತಿ ಸ್ಟ್ರಕ್ ಆಗಿದ್ರೆ, ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಏನಾದರೂ ಅನುಭವಿಸ್ತಾ ಇದ್ದರೆ ಅಥವಾ ಆಗುವಂತಹ ಕೆಲಸಗಳು ಸಡನ್ನಾಗಿ ಆಗದೆ ನಿಲ್ತಾ ಇದ್ದರೆ, ಅದು ಯಾವುದೇ ಒಂದು ವಿಚಾರದಲ್ಲಾಗಿರಲಿ, ಯಾವುದೇ ಒಂದು ವ್ಯವಹಾರದಲ್ಲಾಗಿರಲಿ, ಭಾಳಷ್ಟು ಚೆನ್ನಾಗಿ ಹೋಗ್ತಾ ಇತ್ತು, ಇದಕ್ಕಿದ್ದ ಹಾಗೆ ಸ್ಟಾಪ್ ಆಯಿತು ಅನ್ನೋದಕ್ಕೆ ಆಬ್ವಿಯಸ್ಲಿ ಇಲ್ಲಿ ನಿಮಗೆ ತುಂಬ ಸ್ಟ್ರಕ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಆಗ್ತಾ ಇದ್ದ ಹಾಗೆ ಇಲ್ಲಿ ಕೆಟ್ಟ ದೃಷ್ಟಿ ಏನಿದೆ ಬಹಳಷ್ಟು ಬಲವಾಗಿ ನಿಮ್ಮ ಮೇಲಿದೆ. ಸೊ ಹಾಗಾಗಿ ನಾನು ಮೊನ್ನೆ ರೀಸೆಂಟಾಗಿ ಅತ್ತರ್ಗಳನ್ನು ನಿಮಗೆ ತೋರಿಸಿದ್ದೆ. ಓಕೆ, ಎಲ್ಲರೂ ಕೂಡ ಬೈ ಮಾಡ್ಕೊಂಡಿದ್ದೀರಿ, ಬಟ್ ಬೈ ಮಾಡ್ಕೊಳ್ದೆ ಇರೋವಂಥವ್ರು, ಇವತ್ತು ನನ್ನ ವಿಡಿಯೋ ಏನು ನೋಡ್ತಾ ಇದ್ದೀರಿ, ಬೈ ಮಾಡ್ಕೊಳ್ದೆ ಇರುವಂಥವ್ರು ಆ ಅತ್ತರ್ನ ಹಾಕೊಂಡಾಗ ಏನಾಗುತ್ತೆ, ನಿಮ್ಮನ್ನು ಪ್ರೊಟೆಕ್ಟಿವ್ ಆಗಿ ಇಡುತ್ತೆ. ಹಾಗೆ ಇಲ್ಲಿ ನಾನು ಕೆಲವೊಂದು ಸ್ಟೋನ್ಸ್ಗಳನ್ನ ನಾನು ಬ್ಲ್ಯಾಕ್ ಟರ್ಮಲಿನ್ ಏನು ತೋರಿಸಿದೆ, ಹಾಗೆ ನಿಮಗೆ ಸುಲೇಮಾನಿ ಹಕ್ಕಿಕ್ ಈ ಥರದ್ದೆಲ್ಲ ಏನು ಕ್ರಿಸ್ಟಲ್ಸ್ಗಳನ್ನ ನೀವು ಹಾಕ್ಕೊಂಡಾಗ ಏನಾಗುತ್ತೆ, ಅವರು ಎಲ್ಲಿಂದ ನೆಗೆಟಿವಿಟಿ ಬಂತು ಅದು ಅಲ್ಲಿಗೆ ಹೋಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಿಮ್ಮನ್ನು ಅದು ಪ್ರೊಟೆಕ್ಷನಲ್ಲಿ ಇಟ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಹೀಲಿಂಗ್ ಬಹಳಷ್ಟು ಮುಖ್ಯ. ನಿಮ್ಮನ್ನು ಪ್ರೊಟೆಕ್ಷನ್ ಮಾಡೋದಕ್ಕಾಗಿರಲಿ, ನಿಮ್ಮನ್ನು ಬಹಳಷ್ಟು ಆ್ಯಕ್ಚುಲಾಗಿ ರೀಸೆಂಟಾಗಿ ಒಬ್ಬರು ಹೀಲಿಂಗ್ನ ನನ್ನ ಹತ್ರ ತೊಗೊಂಡ್ರು. ನಾನು ಅವ್ರಿಗೆ ಶೀಲ್ಡ್ ಕೂಡ ಹಾಕಿದ್ದೆ. ಮನೆಯಲ್ಲಿ ನನಗೆ ವಿಡಿಯೋ ಕಾಲ್ನಲ್ಲಿ ನೋಡಿದಾಗ ಬಹಳಷ್ಟು ಬ್ಲಾಕೇಜಸ್ ಬಟ್ ಆದರೆ ಅವರು ತುಂಬ ದೊಡ್ಡ ಕೋಟ್ಯಾಧಿಪತಿಗಳು. ಬಟ್ ಆದರೆ ಅವ್ರಿಗೆ ನೆಮ್ಮದಿ ಇಲ್ಲ. ಒಂದು ರೀತಿ ಮೆಸ್ಸಿಯಾಗಿ ಮನೆಗಳು, ಅದು ನೋಡೋದಕ್ಕೆ ಮನೆಯಲ್ಲಿ ಅಷ್ಟು ನೆಮ್ಮದಿಯಾಗಿರಲಿಲ್ಲ. ಬಟ್ ಎಷ್ಟೋ ಹೂವನ್ನೆಲ್ಲ ತಂದಿಟ್ಟು ಪೂಜೆ ಎಲ್ಲ ಮಾಡ್ತಾರೆ, ಬಟ್ ಆದರೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅವ್ರಿಗೆ ಆವರಿಸ್ಕೊಂಡಿತ್ತು. ಶೀಲ್ಡ್ ಹಾಕಿಸ್ಕೊಂಡು ಮರುದಿನನೇ 50-60 ಲಕ್ಷದ ಲಾಭಗಳನ್ನು ನೋಡ್ತಾ ಇದ್ದಾರೆ. ಹಾಗೆ ಅತ್ತರ್ಗಳನ್ನು ತರಿಸ್ಕೊಂಡಿದ್ರು. ಒಂದು ರೀತಿ ಲಕ್ ಕ್ರಿಯೇಟ್ ಆಗಿರೋ ರೀತಿ ಎಲ್ಲರೂ ಕೂಡ ಯಾರೆಲ್ಲ ಅವರಿಂದ ದೂರ ಆಗಿದ್ರು ಅವರೆಲ್ಲರೂ ಕೂಡ ಮತ್ತೆ ಅವ್ರ ಜೊತೆಗೆ ಚೆನ್ನಾಗಾಗುವಂಥದ್ದು. ಕೆಲವು ಸಲ ಕೆಟ್ಟ ಕಣ್ಗಳಿಂದ ಹಾಗೆ ತುಂಬ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿದ್ದಾಗ ಆಗ್ತಾ ಇರುವಂಥ ಕೆಲಸ ಸ್ಟಾಪ್ ಆಗುತ್ತೆ. ಹಾಗೆ ಎಲ್ಲರೂ ನಮ್ಮ ಜೊತೆ ಯಾರೆಲ್ಲ ವಿಶ್ವಾಸದಿಂದಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗುವಂಥದ್ದಾಗತ್ತೆ. ದಾರಿಗಳು ಕಾಣಿಸೋದಿಲ್ಲ. ಯಾವುದೇ ಆ್ಯಕ್ಷನ್ನಿಂದ ನೀವು ಮುಂದುವರಿಯೋದಕ್ಕೆ ದಾರಿಗಳು ಕಾಣಿಸ್ದೇ ಇರುವಂತಹ ರೀತಿಯಲ್ಲಿ ನೀವು ಒಂದಷ್ಟು ಬ್ಲ್ಯಾಂಕ್ ಆಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮಗೆ ಒಂದಷ್ಟು ಹೀಲಿಂಗ್ ಬಹಳಷ್ಟು ಮುಖ್ಯ ಆಗಿರುತ್ತೆ. ಯಾರಿಗೆಲ್ಲ ಆಗುತ್ತೆ ಹೀಲಿಂಗ್ನ ನೀವು ತೊಗೊಳ್ಬಹುದು. ಹಾಗೆ ಆಗದೆ ಇರೋರಿಗೆ ದಯವಿಟ್ಟು ನೀವು ಯಾವುದಾದ್ರೂ ಒಂದು ರುದ್ರಾಭಿಷೇಕನೋ ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋಗುವಂಥದ್ದು, ಅಲ್ಲಿಂದ ತೀರ್ಥ ತರುವಂಥದ್ದು, ತೀರ್ಥಗಳನ್ನು ಪ್ರೋಕ್ಷಣೆ ಮಾಡ್ಕೊಳ್ಳುವಂಥದ್ದು, ಯಾವುದಾದ್ರೂ ಚಿಕ್ಕ ಹೋಮನ ಮನೆ ಒಳಗಡೆ ಮಾಡಿಸುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಫ್ಯಾಮಿಲಿಯನ್ನು, ನಿಮ್ಮ ವ್ಯವಹಾರನ, ನಿಮ್ಮ ಲೈಫ್ನ ಪ್ರೊಟೆಕ್ಷನಲ್ಲಿ ಇಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ನೀವು ವಿಫಲರಾಗ್ತಾ ಇದ್ದೀರಿ. ಇನ್ನೇನು ಸಾಧನೆಗೆ ಒಂದೇ ಒಂದು ಹೆಜ್ಜೆ ಇತ್ತು. ಹಾಗೆ ನಿಮ್ಮ ಬೆನ್ನ ಹಿಂದೆ ಬಹಳಷ್ಟು ಗಾಸಿಪ್ಸ್ಗಳನ್ನು ಮಾಡುವಂಥದ್ದು, ಈ ರೀತಿ ಎಲ್ಲ ನಡೆಯುವಂಥದ್ದು. ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಪಾಡಿಗೆ ಇದ್ರೂ ಕೂಡ ಇವ್ರುಗಳಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿಯನ್ನು ನೋಡಿ ಆಗಿರ್ಬೋದು, ಅಥವಾ ಈ ಹಿಂದೆ ಬಹಳಷ್ಟು ನೀವು ಅಟ್ರಾಕ್ಟಿವ್ ಆಗುವಂಥದ್ದು, ಹಾಗೆ ಅವರು ಸಾಧನೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಥವಾ ನೀವಿರುವಂತಹ ಲೈಫ್ ಅವ್ರಿಗೆ ಇಲ್ಲದೆ ಇರೋದ್ರಿಂದ ಅವ್ರಿಗೇನಾಗ್ತಿದೆ, ಒಂದಷ್ಟು ಜಲಸಿನ ಅವರು ಬಹಳಷ್ಟು ಆವರಿಸ್ಕೊಂಡಿದ್ದಾರೆ. ಹಾಗೆ ನೀವು ನಿಮ್ಮ ಪಾಡಿಗಿದ್ರೂ ಕೂಡ ಇವ್ರುಗಳು ಬೇರೆಯವರೊಟ್ಟಿಗೆ ಗಾಸಿಪ್ ಮಾಡುವಂಥದ್ದು. ಹಾಗೆ ಇಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಒಂದು ಸ್ಟೆಪ್ ಮುಂದೆ ಇಟ್ಟರೂ ಕೂಡ ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊಂಡಿರ್ತೀರಿ ಅದೆಲ್ಲನೂ ಕೂಡ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನು ನೋಡ್ಬೋದು. ಬಟ್ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದಷ್ಟು ನಿಮಗೆ ಗೊಂದಲ ಆಗ್ತಾ ಇರುವಂಥದ್ದು, ಅಂಥ ವ್ಯಕ್ತಿಗಳ ವಿಚಾರದಲ್ಲಿ ನೀವು ಬಹಳಷ್ಟು ಡಿಸ್ಟರ್ಬ್ ಆಗ್ತಾ ಇರುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸ್ಟ್ರಕ್ ಫೀಲ್ ಆಗ್ತಾ ಇರುವಂಥದ್ದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಹಣಕಾಸಿನ ವಿಚಾರವಾಗೂ ಕೂಡ ಬಹಳಷ್ಟು ಬ್ಲಾಕೇಜಸ್ಗಳನ್ನು ನಾನು ನೋಡ್ತಾ ಇದ್ದೀನಿ. ಹಾಗೆ ನೀವು ನಿಮ್ಮ ಹಣನ ಬಹಳಷ್ಟು ಸೇವಿಂಗ್ಸ್ ಆಗಿ ಇಡಬೇಕಾಗತ್ತೆ, ಹಾಗೆ ಬಹಳಷ್ಟು ಜೋಪಾನವಾಗಿ ನೀವು ಇಟ್ಕೊಳ್ಬೇಕಾಗತ್ತೆ. ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ನಿಮ್ಮ ಮೇಲೆ ಬಹಳಷ್ಟು ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಕೆಲವು ಕಣ್ಣುಗಳಿರೋದ್ರಿಂದ ಹಣನೂ ಕೂಡ ನಿಲ್ತಾನೆ ಇರೋದಿಲ್ಲ. ಏಕೆಂತ ಹೇಳಿದ್ರೆ ಅವರು ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆನೇ ಬಹಳಷ್ಟು ಒಂದಷ್ಟು ಕಣ್ಣುಗಳಿರೋದ್ರಿಂದ ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ಬಹಳಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ ಅಂತಲೇ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ದಿ ಎಂಪ್ರೆಸ್ ಕಾರ್ಡ್ ಔಟ್ಕಮ್ ಬಂದಿರೋದ್ರಿಂದ ಯಾವುದೋ ಒಂದು ದೇವಿಯ
ಒಂದಷ್ಟು ಪ್ರೊಟೆಕ್ಷನ್ ನಿಮಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ದೇವಿಯ ಪ್ರೊಟೆಕ್ಷನ್ ಇದೆ ಅಂತ ಹೇಳಿ ನೀವು ದೇವಿಯ ದೇವಸ್ಥಾನಕ್ಕೆ ಹೋಗದೇ ಇರುವಂಥದ್ದು, ಹಾಗೆ ನೀವು ನಿಮ್ಮ ದೈವ ಆಗಿರ್ಬೋದು ಅಥವಾ ಗ್ರಾಮ ದೇವತೆ ಆಗಿರ್ಬೋದು, ನಿಮ್ಮ ಏರಿಯಾದಲ್ಲಿ ಒಂದು ಹೆಣ್ಣು ದೇವರು ಇರಬಹುದು, ದಯವಿಟ್ಟು ಅಲ್ಲಿಗೆಲ್ಲ ಹೋಗಿ ಬರಬೇಕಾಗತ್ತೆ. ಆಕೆಯ ಪ್ರೊಟೆಕ್ಷನ್ ನಿಮ್ಗೆ ಯಾವಾಗಲೂ ಇರುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಆಕೆಯನ್ನು ನೀವು ನಂಬಿ ಲೈಫ್ನ ಅಂದರೆ ನಿಮ್ಮ ಲೈಫ್ನ ಚೇಂಜ್ ಮಾಡೋದಕ್ಕೆ ಆಕೆ ಬಹಳಷ್ಟು ಪಾತ್ರ ವಹಿಸ್ತಾಳೆ ಅಂತಲೇ ಹೇಳ್ಬೋದು. ಇಲ್ಲಿ ಫುಲ್ ಮೂನ್ ಆಗಿರೋದ್ರಿಂದ ಈಗ ಮೊನ್ನೆ ಹುಣ್ಣಿಮೆ ಆಗಿದೆ. ನೆಕ್ಸ್ಟ್ ಹುಣ್ಣಿಮೆ ಕಳೆದ ನಂತರದಲ್ಲಿ ಬಹಳಷ್ಟು ಅದ್ಭುತವಾಗಿ ಒಂದಷ್ಟು ಮಿರಾಕಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಔಟ್ಕಮ್ ಮುಂದಿನ ಈಗೇನು ಭಾಳಷ್ಟು ಶತ್ರುಗಳಿಂದ ನಿಮಗೆ ಪ್ರಾಬ್ಲಮ್ ಏನಾದರೂ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಆ ದೇವಿಯ ಮೊರೆ ಹೋಗಬೇಕಾಗತ್ತೆ ಅಂತಲೇ ತೋರಿಸುತ್ತೆ. ಹಾಗೆ ಇಲ್ಲ ಮೇಡಮ್ ನಮ್ಮ ಏರಿಯಾದಲ್ಲಿ ಇಲ್ಲ ಅಥವಾ ಯಾವ ದೇವರಿಗೆ ನೀವು ಇದು ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಯಾರನ್ನ ನಾನು ಪೂಜಿಸಬೇಕು ಅಥವಾ ಯಾರನ್ನ ನಾನು ಆರಾಧಿಸಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ದಯವಿಟ್ಟು ದುರ್ಗಾ ಕವಚನ ಕೇಳುವಂಥದ್ದು ಅಥವಾ ದುರ್ಗಾ ಮಂತ್ರಗಳನ್ನು ಜಪ ಮಾಡುವಂಥದ್ದು, ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಕಟೀಲ್ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಕೊಲ್ಲೂರು ಮೂಕಾಂಬಿಕೆ ಆಗಿರಬಹುದು, ಇಂಥ ದೈವಗಳನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಫ್ಯೂಚರ್ ಭಾಳಷ್ಟು ಅದ್ಭುತವಾಗಿ ಇರುತ್ತೆ ಅಂತಲೇ ಇಲ್ಲಿ ತೋರಿಸುತ್ತೆ. ಹಾಗೆ ನಿಮಗೆ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ಅದನ್ನು ಕೂಡ ನಾನು ನೋಡ್ತಾ ಹೋಗ್ತೇನೆ. ಇಲ್ಲಿ ದಿ ಸನ್ ಕಾರ್ಡ್ ಬರ್ತಾ ಇದೆ. ಆ್ಯಕ್ಚುಲಾಗಿ ಇಲ್ಲಿಂದ 1 ಮಂತ್ ನಂತರದಲ್ಲಿ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ, ಸನ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿಂದ 1 ಮಂತಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ನೀವು ಲಾಸ್ಗಳನ್ನು ಏನಾದರೂ ಎದುರಿಸ್ತಾ ಇದ್ದರೆ ಅದರಲ್ಲಿ ಕೂಡ ನೀವು ಬಹಳಷ್ಟು ಸಕ್ಸಸ್ನ ನೋಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಹಾಗೆ ನಿಮ್ಮ ಲೈಫ್ ಕೂಡ ಈಗೇನು ತುಂಬಾ ಡಲ್ ಆಗಿದ್ದೀರಿ ಅಥವಾ ಯಾರಿಂದನೂ ನಿಮಗೆ ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಹೀಲಿಂಗ್ ಮೂಲಕ ಆಗಿರ್ಬೋದು, ಕ್ರಿಸ್ಟಲ್ ಮೂಲಕ ಆಗಿರ್ಬೋದು ಅಥವಾ ನೀವು ನಂಬುವಂಥ ದೇವಿಯ ಮೂಲಕ ಆಗಿರಬಹುದು, ಅಲ್ಲಿ ನೀವು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡಿಕೊಂಡ್ರೆ, ನಿಮ್ಮ ಮನೆಯನ್ನು ನೀವು ಪ್ರೊಟೆಕ್ಷನ್ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ ಬಹಳಷ್ಟು ಫ್ಯೂಚರಲ್ಲಿ ಅದ್ಭುತಗಳನ್ನು ನಾನು ನೋಡ್ತಾ ಹೋಗ್ತೀನಿ. ಹಾಗೆ ಬಹಳಷ್ಟು ಬೇಗ ಸಕ್ಸಸ್ನೂ ಕೂಡ ನೀವು ಕಾಣುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮಗೆ ಶತ್ರುಗಳ ಪ್ರಾಬ್ಲಮ್ಸ್ ಈಗಲೂ ಕೂಡ ಇದೆಯಾ, ಹಾಗೆ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ, ನೀವು ನಿಮ್ಮ ಸುತ್ತ ಯಾವ ಅದ್ಭುತ ಶಕ್ತಿ ಇದೆ ಅನ್ನೋದು ಕೂಡ ಇವತ್ತಿನ ರೀಡಿಂಗಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಸುತ್ತ ಯಾವ ಶಕ್ತಿ ಇದೆ, ಓಕೆ ಇಲ್ಲಿ ಕೆಲವೊಂದು ಸಲ ಭಾಳಷ್ಟು ನೆಗೆಟಿವಿಟಿ ಹಾಗೆ ಶತ್ರುಗಳ ಕಾಟ ಇದೆ. ಬಟ್ ಆದರೆ ಮೇಜರಾಗಿ ಆ ವ್ಯಕ್ತಿಗಳು ನಿಮ್ಗೆ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ನನಗೆ ನಾನು ಫಸ್ಟ್ ಕಾರ್ಡ್ನ ನೋಡೋದ್ರಿಂದ ನಿಮ್ಮ ಮನಸ್ಸು ಬಹಳಷ್ಟು ಚಂಚಲ ಅಂತ ನಾನು ನೋಡ್ಬೋದು. ಬಹಳಷ್ಟು ಮಾನಸಿಕವಾಗಿ ಬಹಳಷ್ಟು ಯೋಚನೆಗಳು ಮಾಡುವಂಥದ್ದು, ಹಾಗೆ ಫ್ಯೂಚರಲ್ಲಿ ಒಂದು ಸ್ಟೆಪ್ ಮುಂದೆ ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗದೇ ಇರುವಂಥದ್ದು, ಬಹಳಷ್ಟು ಗೊಂದಲಗಳನ್ನು ನೀವು ಮಾಡ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಎನರ್ಜಿಯನ್ನು ಬಹಳಷ್ಟು ಡ್ರೈನ್ ಮಾಡ್ಕೊಳ್ಳುವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ ಅಂತಲೇ ತೋರಿಸುತ್ತೆ. ಬಹಳಷ್ಟು ಚಿಕ್ಕ ಚಿಕ್ಕ ವಿಚಾರಗಳನ್ನು ಭಾಳಷ್ಟು ಮೇಜರಾಗಿ ಥಿಂಕ್ ಮಾಡ್ತೀರಿ, ಹಾಗೆ ಆತರಗಳನ್ನು ಪಡ್ತೀರಿ, ಆತರ ಪಡುವಂಥದ್ದು, ಎಮೋಷ್ನಲಿ ತುಂಬ ಟೆನ್ಷನ್ ಆಗುವಂಥದ್ದು, ತಾಳ್ಮೆ ಇಲ್ಲದೇ ಇರುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಕೆಲವೊಂದು ಸಲ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಕೂತ್ಕೊಳ್ಳುವಂಥದ್ದು, ಹಾಗೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವ ರೀತಿಯಲ್ಲಿ ಹೋಗುವಂಥದ್ದು, ಹಾಗೆ ಭಾಳಷ್ಟು ಲೇಜಿ ಸೋಂಬೇರಿತನೂ ಕೂಡ ಇಲ್ಲಿ ನೀವು ಮಾಡ್ತಾ ಹೋಗ್ತಿದ್ದೀರಿ ಅಂತ ಹೇಳಿ. ಇಲ್ಲಿ ಮೇನಾಗಿ ಹೌದು ನಿಮ್ಮ ಸುತ್ತ ಜನ ಇದ್ದಾರೆ, ಬಟ್ ಆದರೆ ಮೇಜರಾಗಿ ನಿಮ್ಗೆ ಏನೋ ಒಂದು ಮಾಡೋದಕ್ಕೆ ಆ ಥರ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಬಟ್ ಅದು ಬಿಟ್ಟರೆ ಬೆನ್ನಿಗೆ ಚೂರಿ ಹಾಕೋ ಜನಗಳ ನಡುವೆನೇ ಇದ್ದೀರಿ. ನಿಮ್ಮ ಲೈಫ್ನ ಡಿಸ್ಟ್ರಾಯ್ ಮಾಡುವಂಥದ್ದಲ್ಲ, ಅಂಥ ವ್ಯಕ್ತಿಗಳು ನಿಮ್ಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ತಕ್ಷಣಕ್ಕೆ ಗೊತ್ತಾದ್ರೂ ಕೂಡ ನೀವು ದಯವಿಟ್ಟು ಇಲ್ಲಿ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಅವ್ರು ಏನೇ ಕೆಡಕ್ಕೆ ಬಯಸ್ತಾ ಇರಲಿ ಅಥವಾ ಅವ್ರು ಏನೇ ನಿಮ್ಮ ಬೆನ್ನ ಹಿಂದೆ ಮಾತಾಡ್ಕೊಳ್ತಿರ್ಲಿ ಅಥವಾ ಅವ್ರು ಏನೇ ಕುತಂತ್ರಗಳನ್ನು ಮಾಡ್ತಾ ಇರಲಿ, ನೀವೇನು ಮಾಡ್ತಿದ್ದೀರಿ ಭಾಳಷ್ಟು ಬೇಗ ಡಿಸ್ಟರ್ಬ್ ಆಗ್ತಿದ್ದೀರಿ. ಅಲ್ಲಿ ಅವ್ರು ಮಾಡ್ತಾ ಇರೋದು ಏನಾದರೂ ವಿಚಾರಗಳು ಗೊತ್ತಾಯಿತು ಅಂತ ಹೇಳಿದ್ರೆ ನಿಮಗೆ ಭಾಳಷ್ಟು ಬೇಗ ನೀವು ಡಿಸ್ಟರ್ಬ್ ಆಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು
ಧೈರ್ಯವಾಗಿ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ. ಒಂದಷ್ಟು ನಿಮ್ಮ ಮೈಂಡ್ನಲ್ಲಿ ಹಠ ಛಲಗಳನ್ನು ಇಟ್ಕೊಳ್ಬೇಕಾಗತ್ತೆ. ನಾನು ಏನು ಯೋಚನೆ ಮಾಡಿದ್ದೆ ಅಥವಾ ನನ್ನ ಲೈಫಲ್ಲಿ ಏನು ಆಗಬೇಕಾಗಿತ್ತು, ಯಾವ ವಿಚಾರ ನನ್ನ ಜೀವನದಲ್ಲಿ ಆಗಬೇಕು ಅನ್ನುವಂಥದ್ದು ನೀವು ಕೈಗೆ ತೊಗೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏನೆಲ್ಲ ಬಹಳಷ್ಟು ಯೋಚನೆಗಳನ್ನು ಮಾಡ್ತೀರಿ, ಬಹಳಷ್ಟು ಎಮೋಷ್ನಲಿನೂ ಕೂಡ ಏರುಪೇರು ಆದಾಗ ಫುಲ್ಲಿ ಡಿಸ್ಟರ್ಬ್ ಆಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಶತ್ರುವಿನ ಕಾಟ ನಾನು ನೋಡೋದಕ್ಕಿಂತ ಜಾಸ್ತಿ ನನಗೆ ನಿಮ್ಮ ಜೊತೆಯಲ್ಲಿರುವಂತಹ ಜನಗಳು ಕೂಡ ಅಂಥದ್ದೇ ನೆಗೆಟಿವ್ ಎನರ್ಜಿಯನ್ನು ತುಂಬುವಂತಹ ಜನಗಳು ನಿಮ್ಮ ಜೊತೆಗಿದ್ದಾರೆ. ಹಾಗೆ ಎಮೋಷ್ನಲಿ ತುಂಬ ನೀವು ಬ್ಲ್ಯಾಂಕ್ ಆಗ್ತಾ ಇದ್ದೀರಿ. ಹಾಗೆ ಯಾರೋ ಇಲ್ಲದೇ ಇದ್ದರೆ ನನ್ನ ಲೈಫಲ್ಲಿ ಜೀವನನೇ ಆಗೋದೇ ಇಲ್ವೇನೋ ಅನ್ನುವಂಥ ಪೀಕ್ ಲೆವೆಲಲ್ಲಿ ಯೋಚನೆ ಮಾಡುವಂಥದ್ದು. ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಹೊಸ ಐಡಿಯಾಸ್ ಇದೆ, ಹೊಸ ಯೋಚನೆಗಳಿದೆ. ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ ಯಾರ ಹತ್ರನೇ ಆಗಿರಲಿ. ನೀವು ಯಾವಾಗಲೂ ಕೂಡ ನೋಡಿ, ರಾಂಗ್ ಪರ್ಸನ್ಸ್ ಜೊತೆಗೇ ಬಹಳಷ್ಟು ಅಟ್ಯಾಚ್ಮೆಂಟ್ಗಳನ್ನು ಜಾಸ್ತಿ ಇಟ್ಕೊಳ್ತೀರಿ. ನಿಮ್ಮ ವಿಚಾರವಾಗಿ ಅವ್ರು ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಗೊತ್ತಿದ್ರೂ ಕೂಡ ಅಂಥ ವ್ಯಕ್ತಿಗಳ ಜೊತೆಗೆ ಮಾತನಾಡುವಂಥದ್ದು, ಅಂಥ ವ್ಯಕ್ತಿಗಳ ಒಟ್ಟಿಗೆ ನಿಮ್ಮ ಫ್ಯೂಚರ್ ಬಗ್ಗೆ ಶೇರ್ ಮಾಡುವಂಥದ್ದು, ಅಥವಾ ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ಗಳನ್ನ ಶೇರ್ ಮಾಡುವಂಥದ್ದು, ನಿಮ್ಮ ಹೊಸ ಯೋಚನೆಗಳನ್ನು ಕೂಡ ಇಂಥ ವ್ಯಕ್ತಿಗಳ ಜೊತೆಲೇ ನೀವು ಮಾಡ್ತಿದ್ದೀರಿ. ಇಲ್ಲಿ ನಾನು ನೋಡೋದ್ರಿಂದ ನಿಮಗೆ ಶತ್ರುಗಳ ಕಾಟ ಅನ್ನೋದಕ್ಕಿಂತ ನಿಮ್ಮ ಮನಸ್ಸೇ ನಿಮಗೆ ಬಹಳಷ್ಟು ದೊಡ್ಡ ಶತ್ರು ಅಂತಲೇ ಹೇಳ್ಬೋದು. ನಾನು ತೋರಿಸ್ದ ಹಾಗೆ ಇಲ್ಲಿ ಯಾರಿಗೆಲ್ಲ ಮಾನಸಿಕವಾಗಿ ತುಂಬ ಆಂಗ್ಸೈಟಿ ಫೀಲ್ ಆಗ್ತಾ ಇರುತ್ತೆ, ತುಂಬ ಡಿಪ್ರೆಷನ್ ಫೀಲ್ ಆಗ್ತಾ ಇರುತ್ತೆ, ದಯವಿಟ್ಟು ಮೂನ್ ಸ್ಟೋನ್ ಏನಿದೆಯಲ್ಲ ಇದು ಅಂಥವ್ರಿಗೆ ಮಾತ್ರ ಆಗಿರುತ್ತೆ. ಮೂನ್ ಸ್ಟೋನ್ನ ನೀವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ನನ್ನ ಮನಸ್ಸನ್ನು ನನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಒಳ್ಳೆಯ ನಿದ್ದೆ ಬರಬೇಕು, ಇಂಥದ್ದೆಲ್ಲ ಆಗಬೇಕು ಅಂದರೆ ಮೂನ್ ನಮಗೆ ಬಹಳಷ್ಟು ಮುಖ್ಯವಾಗಿ ಬೇಕಾಗತ್ತೆ. ಸೊ ಈ ಮೂನ್ ಸ್ಟೋನ್ ಹಾಕೊಳ್ಳೋದ್ರಿಂದ ನೀವು ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗ್ತೀರಿ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಇಲ್ಲಿ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ, ನಿಮಗೆ ಯಾವ ಮೆಸೇಜ್ ಯೂನಿವರ್ಸ್ ಕೊಡ್ತಾ ಇದೆ? ಫೈರ್ ಬರ್ತಾ ಇದೆ, ಬಹಳಷ್ಟು ಹೀಟ್ನಲ್ಲಿದ್ದೀರಿ. ಹಾಗೆ ನೀವು ತಿನ್ನುವಂತಹ ಊಟ ಪದಾರ್ಥಗಳು ಬಹಳಷ್ಟು ತಂಪಿಂದ ಆಗಬೇಕಾಗತ್ತೆ. ನಿಮ್ಮ ಹೊಟ್ಟೆಯ ಸಮಸ್ಯೆಗಳು ಬರುವಂಥದ್ದು, ಓವರ್ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು. ಹಾಗೆ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಹೊಟ್ಟೆಯ ಆಗಿರ್ಬೋದು, ಅಥವಾ ನೀವು ಒಂದಷ್ಟು ಸಿಟ್ಟು ಮಾಡ್ಕೊಳ್ಳುವುದು, ಅಗ್ರೆಷನ್ ಮಾಡ್ಕೊಳ್ಳೋದಕ್ಕೆ ಕಾರಣ ನಿಮ್ಮ ಹೊಟ್ಟೆ. ಸೊ ಹಾಗಾಗಿ ನೀವು ಒಂದಷ್ಟು ತಂಪಿನ ಆಹಾರನ ಸೇವಿಸುವಂಥದ್ದು, ಒಳ್ಳೆಯ ಗಾಳಿಯನ್ನು ಸೇವಿಸುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನೋಡಿ, ಬೇಗ ಕೋಪ ಬರುವಂಥದ್ದು, ಬೇಗ ಸಿಟ್ಟು ಬರುವಂಥದ್ದು, ಬೇಗ ದುಃಖನೂ ಬರುವಂಥದ್ದು, ಕೆಲವೊಂದು ಸಲ ನಿಮ್ಮ ಎನರ್ಜಿಯನ್ನು ನೀವೇ ಹಾಳು ಮಾಡ್ಕೊಳ್ಳುವಂಥದ್ದು. ಮೇಡಮ್, ಹೊಟ್ಟೆನೂ ಕೂಡ ಇಷ್ಟು ಮೇಜರ್ ಥಿಂಗ್ ಆಗುತ್ತಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಹೌದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹೊಟ್ಟೆ ಸರಿ ಇತ್ತು ಅಂತ ಹೇಳಿದ್ರೆ ನಮ್ಮ ಬ್ರೈನ್ ತುಂಬಾ ಕ್ಲಿಯರ್ ಆಗಿರುತ್ತೆ. ನಮ್ಮ ಹೊಟ್ಟೆ ಡಿಸ್ಟರ್ಬ್ ಆಯಿತು ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಕೂಡ ಅಷ್ಟೇ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ತಂಪಿನ ಆಹಾರನ ತೊಗೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದು ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಸುತ್ತ ಯಾವ ಶಕ್ತಿ ಇದೆ, ಯಾವ ಅದ್ಭುತ ಶಕ್ತಿ ನಿಮ್ಮ ಸುತ್ತ ಇದೆ? ಹಾಗೆ ನಿಮಗೆ ಶತ್ರುಗಳಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ಇಲ್ವಾ? ನಿಮ್ಮ ಸುತ್ತ ಏನು ನಡೀತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಏಸ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ವ್ಯಕ್ತಿಗಳೊಟ್ಟಿಗೆ ಬಹಳಷ್ಟು ಬೇಗ ಅಟ್ಯಾಚ್ಮೆಂಟ್ಗಳನ್ನು ಬೆಳೆಸ್ಕೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಲೈಫಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಹೆಣ್ಣು, ಅದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ಅವರ ಆಶೀರ್ವಾದ ನಿಮಗೆ ಬೇಕೇ ಬೇಕಾಗತ್ತೆ. ಸೊ ಅವ್ರ ಜೊತೆಗೆ ಕನೆಕ್ಟಿವಿಟಿಯಲ್ಲಿರುವಂಥದ್ದು, ಅಥವಾ ನೀವು ಮಾಡುವಂತಹ ಕೆಲಸನ ನೋಡಿ, ನಿಮ್ಮ ಬ್ಲಡ್ ರಿಲೇಟಿವ್ ಆಗಿರಬೇಕು, ನಿಮ್ಮ ತಾಯಿ, ನಿಮ್ಮ ತಂಗಿ, ಅಕ್ಕ, ಯಾರಾದರೂ ಆಗಿರಲಿ, ಅವರೊಟ್ಟಿಗೆ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಶೇರ್ ಮಾಡುವಂಥದ್ದು, ಅಥವಾ ನಿಮಗೆ ಏನಾದರೂ ಹೊಸ ಯೋಚನೆಗಳು ಬಂತು ಅಂತ ಹೇಳಿದ್ರೆ ಇದು ಆಗುತ್ತಾ ಇಲ್ವಾ ಅನ್ನುವಂಥದ್ದು ಅವ್ರ ಹತ್ರ ಕೇಳುವಂಥದ್ದು, ಹಾಗೆ ಅವರ ಬ್ಲೆಸ್ಸಿಂಗ್ಸ್ಗಳನ್ನು ನೀವು ಪಡೆಯುವಂಥದ್ದು.
ಸ್ಟ್ರಾಂಗ್ ವುಮೆನ್ಸ್ಗಳು ಯಾರಿರ್ತಾರಲ್ವ ಅವ್ರ ಹತ್ರ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಹೊಸ ಯೋಚನೆ, ಹೊಸ ಐಡಿಯಾಸ್ಗಳು ಎಲ್ಲನೂ ಇದೆ. ಬಟ್ ಆದರೆ ಅಷ್ಟೇ ಅದೇ ರೀತಿಯಲ್ಲಿ ನಿಮ್ಮ ಮೈಂಡಲ್ಲಿ ಬರುವಂತಹ ಯೋಚನೆಗಳನ್ನು ಹೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಮೈಂಡ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೀವು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವಕಾಶ ಬರೋದಕ್ಕಿಂತ ಮುಂಚೆನೇ ಭಾಳ ಬೇಗ ಬೇರೆಯವ್ರಿಗೆ ತೋರಿಸ್ಕೊಳ್ಳುವಂಥದ್ದು ಅಥವಾ ಹೇಳ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಿ. ಬಟ್ ಆದರೆ ಒಂದಷ್ಟು ಕಂಟ್ರೋಲ್ನಲ್ಲಿ ನಿಮ್ಮ ಎಮೋಷನ್ಸ್ ಆಗಿರ್ಬೋದು ಅಥವಾ ನಿಮ್ಮ ವಿಚಾರಗಳನ್ನು ಈ ಟಾಕ್ಸಿಕ್ ಪರ್ಸನ್ಸ್ಗಳ ಜೊತೆಗೆ ಇಂಥ ವ್ಯಕ್ತಿಗಳು, ವಿಷಕಾರಿ ವ್ಯಕ್ತಿಗಳೊಟ್ಟಿಗೆ ಶೇರ್ ಮಾಡುವಂಥದ್ದು ಅಥವಾ ನಾನು ಇಂಥವ್ರ ಮುಂದೆ ಬೆಳೆದೆ ಅಂತ ತೋರಿಸ್ಕೊಳ್ಬೇಕು ಅಂತ ಹೇಳಿ ಅದು ಯಾವುದು ಕೂಡ ಮಾಡುವ ಅವಶ್ಯಕತೆಗಳಿಲ್ಲ. ಬೇರೆ ಯೋಚನೆಗಳು, ಹೊಸ ಹೊಸ ಯೋಚನೆಗಳಾಗಿರ್ಬೋದು, ಹೊಸ ಹೊಸ ಐಡಿಯಾಸ್ಗಳಾಗಿರ್ಬೋದು, ಇದನ್ನೆಲ್ಲ ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ನನ್ನ ಲೈಫಲ್ಲಿ ಯಾವುದೇ ದಾರಿಗಳಿಲ್ಲ, ನನ್ನ ಲೈಫಲ್ಲಿ ಮುಗಿದೋಯ್ತು ಇನ್ನು ನನ್ನ ಜೀವನ, ನಾನು ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ನನ್ನ ಲೈಫ್ ಮುಗಿದೋಯ್ತು ಅಂತ ನೀವೇನಾದರೂ ಭಾವಿಸಿದರೆ ದಯವಿಟ್ಟು ನಿಮ್ಮ ಜೀವನದಲ್ಲಿ ನಿಮ್ಮ ಈ ಹಿಂದೆ ಪಟ್ಟಿರುವಂತಹ ಕಷ್ಟಕ್ಕೆ ಪ್ರತಿಫಲ ಆಗಿರುವಂತಹ ಒಂದು ಒಳ್ಳೆಯ ದಾರಿ ನೋಡುವಂತಹ ಸಮಯ ನಿಮಗೆ ಬಂದಿದೆ. ಹಾಗೆ ನಿಮಗೆ ಶತ್ರುಗಳ ಕಾಟ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಇಲ್ಲ, ಶತ್ರುಗಳ ಕಾಟಗಳು ನಾನು ಯಾವುದೂ ಕೂಡ ಇಲ್ಲಿ ನಾನು ನೋಡ್ತಾ ಇಲ್ಲ. ಯಾವ ಪ್ರಾಬ್ಲಮ್ಸ್ಗಳು ಕೂಡ ನಿಮಗೆ ಶತ್ರುಗಳಿಂದ ಈಗ ಆಗ್ತಾ ಇಲ್ಲ. ಯಾವುದೋ ಒಂದು ಹೊಸ ಅವಕಾಶಗಳು ಕೂಡ ಬರ್ತಾ ಇದೆ. ಆ ಇಂಡಿಕೇಶನ್ ಅಂದರೆ ಆ ಬರುವ ಸೂಚನೆಗಳು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಹೊಸ ಬಿಗಿನಿಂಗ್ ಆಗಿರ್ಬೋದು, ಹಣದ ವಿಚಾರದಲ್ಲಾಗಿರ್ಬೋದು, ಒಂದು ಒಳ್ಳೆಯ ಸೈಟ್ ಪರ್ಚೇಸ್ ಮಾಡುವಂಥದ್ದು, ಒಳ್ಳೆಯ ವಾಹನ ಪರ್ಚೇಸ್ ಮಾಡುವಂಥದ್ದು, ಒಡವೆಗಳನ್ನು ಪರ್ಚೇಸ್ ಮಾಡುವಂಥದ್ದು, ಈ ರೀತಿ ಯಾವುದೋ ಒಂದು ಅಥವಾ ಜಾಬ್ ಆಪರ್ಚುನಿಟೀಸ್ ಆಗಿರಬಹುದು ನಿಮ್ಮ ಲೈಫಲ್ಲಿ ಅದ್ಭುತವಾಗಿ ಬರುವಂತಹ ಟೈಮ್ ಇದಾಗಿದೆ ಅಂತ ಹೇಳಿ. ಬಹುಶಃ ಈ ಪಾಸ್ಟಲ್ಲಿ ನಿಮ್ಮ ಶತ್ರುಗಳ ಕಾಟ ಇತ್ತು ಅಥವಾ ನೀವು ಭಾಳಷ್ಟು ಪ್ರೊಟೆಕ್ಷನ್ ಮಾಡ್ಕೊಂಡಿದ್ರು, ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ನೀವು ಒಂದಷ್ಟು ಬಹಳ ಯಾವುದೋ ದೈವಗಳನ್ನು ನಂಬುವಂಥದ್ದು, ದೇವರುಗಳನ್ನು ನಂಬುವಂಥದ್ದು, ನೀವು ನಂಬುವಂತಹ ದೈವಗಳ ಸಪೋರ್ಟಿವಿಂದ ನಿಮಗೆ ಯಾವುದೇ ಶತ್ರುವಿನ ಶಾಖಗಳು ಇಲ್ಲಿ ಯಾವುದೇ ಕಾರಣಕ್ಕೂ ತೋರಿಸ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವು ನಿಮ್ಮ ಸಕ್ಸಸ್ ಜೀವನಕ್ಕೆ ನೀವು ಒಂದು ಸ್ಟೆಪ್ ಮುಂದೆ ಇಡಬೇಕಾಗತ್ತೆ, ಆ್ಯಕ್ಷನ್ಸ್ಗಳನ್ನ ತಗೊಳ್ಬೇಕಾಗತ್ತೆ. ನಿಮ್ಮ ಫ್ಯೂಚರಲ್ಲಿ ನೀವು ಮುಂದೆ ಬರೋದಕ್ಕೆ ಏನೆಲ್ಲ ಮಾಡಬೇಕು ಆ ವಿಚಾರವಾಗಿ ಯೋಚನೆ ಮಾಡಿ, ನಾಳೆ ಮಾಡಿದ್ರೆ ಆಗುತ್ತಾ, ಇವತ್ತು ಮಾಡಿದ್ರೆ ಆಗುತ್ತಾ, ಈ ರೀತಿ ಮಾಡಬೇಡಿ. ನಿಮ್ಮ ಲೈಫಲ್ಲಿ ಒಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ ನೀವು ಮುಂದೆ ಹೋಗಬೇಕಾಗತ್ತೆ. ಕೆಲವೊಂದು ಸಲ ಚಂಚಲ ಮನಸ್ಸು ಆಗ್ತಾ ಇರುತ್ತೆ. ನೀವು ತಗೊಳ್ಳುವಂಥ ಆ್ಯಕ್ಷನ್ಸ್ಗಳಿಗಾಗಿರ್ಬೋದು, ಮಾಡುವಂತಹ ಕೆಲಸಗಳಿಗಾಗಿರ್ಬೋದು, ಬಹಳಷ್ಟು ಚಂಚಲತೆ ನಿಮ್ಮಲ್ಲಿ ಕೂಡಿದೆ. ಬಟ್ ಆದರೆ ದಯವಿಟ್ಟು ನೀವು ಒಂದು ಸ್ಟೆಪ್ನ ಮುಂದೆ ಇಡಬೇಕಾಗತ್ತೆ. ದಯವಿಟ್ಟು ಇಲ್ಲಿ ನಾನು ನೋಡೋದಾದರೆ ನಿಮ್ಮ ತಾಯಿಯೊಟ್ಟಿಗೆ ಕನೆಕ್ಷನ್ ಇಟ್ಕೊಳ್ಳುವಂಥದ್ದು, ಮಾತನಾಡುವಂಥದ್ದು ಅಥವಾ ಸ್ಟ್ರಾಂಗ್ ವುಮೆನ್ ಜೊತೆಗೆ ನೀವು ಒಡನಾಟಗಳನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಅವಕಾಶಗಳು, ಹೊಸ ಜೀವನ, ಹೊಸ ಬಿಗಿನಿಂಗ್, ಹೊಸ ಐಡಿಯಾಸ್ಗಳು, ಹೊಸ ಕಮ್ಯುನಿಕೇಷನ್ಸ್ಗಳು ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡಬಹುದು ಅಂತ ಹೇಳ್ಬೋದು. ಸೊ ಹಾಗೆ ಯಾರೆಲ್ಲ ಥರ್ಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರಿಗೆ ಒಂದು ಮೆಸೇಜ್ ಏನಾಗಿದೆ ಅಂತ ಹೇಳಿದ್ರೆ, ಅಗೇನ್ ನಾನು ಇನ್ನೊಂದು ಕ್ಲಾರಿಟಿಗೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಕಮೋಡ್ ನೋಡ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ನಿಮ್ಮ ಕೆಟ್ಟ ಆಲೋಚನೆಗಳನ್ನು ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿಯಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದಾದರೆ ದಯವಿಟ್ಟು ಅದನ್ನು ಫ್ಲೆಶ್ ಮಾಡಬೇಕಾಗತ್ತೆ, ತಲೆಯಿಂದ ತೆಗೆದು ಹಾಕಬೇಕಾಗತ್ತೆ. ಆ ರೀತಿ ಡರ್ಟಿ ಯೋಚನೆಗಳನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಯಾರಿಂದನೂ ಕೂಡ ಪ್ರಾಬ್ಲಮ್ ಆಗದೇ ಇರುವ ರೀತಿಯಲ್ಲಿದೆ. ಹಾಗೆ ಇಲ್ಲಿ ಈ ತಿಂಗಳುಗಳಲ್ಲಿ ನೀವು ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀರಿ ಅನ್ನುವಂತಹ ಸೂಚನೆಗಳು ಕೊಡ್ತಾ ಇದೆ. ಇಲ್ಲಿ 13 ನಂಬರ್ ಬಂದಿದೆ, ಟೆಂಪಲ್ ಅಂತ ಬಂದಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀರಿ ಅಂತೇಳಿ. ಯಾವುದೇ ರಿಲಿಜನ್ ಆಗಿರಬಹುದು, ನಿಮ್ಮ ರಿಲಿಜನ್ನಲ್ಲಿ ಯಾವ ದೇವಸ್ಥಾನ, ಯಾವ ಕ್ಷೇತ್ರಗಳು ಬಹಳ ಪುಣ್ಯಕ್ಷೇತ್ರ ಅಂತ ನೀವು ಅಂದ್ಕೊಂಡಿರ್ತೀರಿ, ಆ ಕ್ಷೇತ್ರಕ್ಕೆ ಹೋಗುವಂತಹ ಯೋಗ ಈ ಒಂದು ತಿಂಗಳಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.